ಹಾಯ್ ಹಲೋ ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಎಮ್ಮ ಇವತ್ತು ಮಲ್ಲಪ್ಪ ಜೋತಾರು ತಮಗೆ ಇವತ್ತಿನ ಪ್ರಮುಖ ಸುದ್ದಿಗಳಿಗಾಗಿ ಆಹ್ವಾನಿಸ್ತಾ ಇದ್ದೀನಿ. ತಾವು ನೋಡಬೇಕು, ನೋಡೋದ್ರ ಜೊತೆಗೆ ನಿಮ್ಮ ಅಭಿಪ್ರಾಯ ಮಾಡಿಸ್ತಾ ಇರಬೇಕು. ಈ ಪ್ರಮುಖ ಸುದ್ದಿಗಳು ನೋಡ್ತಾ ಹೋಗಿ, ಜೊತೆಗೆ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಹೋಗ್ರಿ ಅಂತ ಹೇಳ್ತಾ ನೋಡಿ ಈ ಸುದ್ದಿಗಳೆಲ್ಲ ಬರ್ತಾ ಇದ್ದಾವೆ. ಇದು ಭಾಳ ಖಂಡನೀಯ. ಯಾಕಂದರೆ ಇವತ್ತು ಕಾನೂನನ್ನು ಯಾರು ಗೌರವಿಸ್ತಾರೆ? ಆ ವಕೀಲರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ, ಮಹಿಳಾ ವಕೀಲರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ, ಹಳ್ಳಿಯಲ್ಲಿ ಕೂಲಿ ಕಾರ್ಮಿಕ ಕೆಲಸ ಮಾಡ್ತಕ್ಕಂಥ ಮೇಲೆ ಇವತ್ತು ಲಾಠಿ ಚಾರ್ಜ್ ಮಾಡಿ ಇವತ್ತು ಅವರಿಗೆ ಭಾಳ ತೊಂದರೆಯನ್ನು ಕೊಡ್ತಕ್ಕಂಥ ಕೆಲಸ ಇವತ್ತು ಈ ಘಟನೆಯನ್ನು ಕೂಡ ನಾನು ಎಂದೂ ಕೂಡ ಮರೆಯೋಕ್ಕಾಗೋದಿಲ್ಲ. ನಾವು ಕೂಡ ಅನೇಕ ಹೋರಾಟವನ್ನು ನೋಡಿದ್ದೇನೆ, ಹೋರಾಟವನ್ನು ಮಾಡಿದ್ದೇವೆ. ಆದರೆ ಈ ರೀತಿ ಒಂದು ಕೆಟ್ಟ ಒಂದು ಪದ್ಧತಿಯಲ್ಲಿ ಇವತ್ತು ಒಂದು ಲಾಠಿ ಚಾರ್ಜ್ ಮಾಡಿರ್ತಕ್ಕಂಥದ್ದು ಇದು ಖಂಡನೀಯ. ಮತ್ತು ಈ ಸರ್ಕಾರ ಪತನ ಆಗೋದ್ರಲ್ಲಿ ಸಂದೇಹ 100%. ಹಿಂದೆ ನರಗುಂದದಲ್ಲಿ ಕೂಡ ಗುಂಡೂರಾಯರು ಇದೇ ರೀತಿ ಗೋಲಿಬಾರ್ ಲಾಠಿ ಚಾರ್ಜ್ ಮಾಡಿದಾಗ ಅವ್ರು ಸರ್ಕಾರ ಕಳೆದುಕೊಂಡು ಕಾಂಗ್ರೆಸ್ ಸರ್ಕಾರ. ಈ ಒಂದು ಮುಂದಿನ ವ್ಯವಸ್ಥೆ ಇದೇ ಪಂಚಮ ಸಾಲುಗಳಿಂದ ಈ ಸರ್ಕಾರ ಪತನ ಅಲ್ಲ. ಕಾನೂನಾತ್ಮಕವಾಗಿ ನಮ್ಮ ಜಗದ್ಗುರುಗಳು ಭಾಳ ವಿಶೇಷವಾಗಿ ಎಲ್ಲವೂ ಕೂಡ ಬಲ್ಲವರಿದ್ದಾರೆ ಮತ್ತು ಅನೇಕ ವರ್ಷಗಳಿಂದ ಕೂಡ ಹೋರಾಟವನ್ನು ಮಾಡ್ತಾರೆ. ನಮ್ಮ ಮೂರು ಪೀಠಗಳು ಕೂಡ ಒಂದೇ ಗುರಿ ಇದೆ, ನಮ್ಮ ಮುಂದಿನ ಭವಿಷ್ಯದ ಮಕ್ಕಳಿಗೆ ಮೀಸಲಾತಿ ಸಿಗಬೇಕು. ಅದು ಕಾನೂನಾತ್ಮಕವಾಗಿ ಶಾಂತಿ ರೀತಿಯಿಂದ ನಮ್ಮ ಸಂಘಟನೆ ಮೂಲಕ ಮನೆ ಕೊಡ್ತಕ್ಕಂಥದ್ದು ನಾವು ಮಾಡ್ತಾಯಿದ್ವಿ. ಕಾನೂನಾತ್ಮಕವಾಗೇ ಮಾಡಲಿ ನಮಗೆ. ಅದನ್ನು ಮನವಿ ಕೊಡೋಕ್ಕೆ ಬಂದವ್ರಿಗೆ ನೀವು ಲಾಠಿ ಚಾರ್ಜ್ ಮಾಡೋದು ಇದು ಸರಿಯಾದ ಅಲ್ಲ ಅನ್ನುವಂಥದ್ದು ಇವತ್ತು ರಾಜ್ಯದ ಜನ ಹೇಳ್ತಕ್ಕಂಥದ್ದು. ಇವತ್ತು ನಮ್ಮ ಸಮಾಜದ ವತಿಯಿಂದ ನಾವು ಇದನ್ನು ಖಂಡಿಸ್ತೇವೆ. ಮತ್ತು ಮುಂದಿನ ನಿರ್ಮಾಣದಲ್ಲಿ ಈ ಸರ್ಕಾರಕ್ಕೆ ಒಂದು ಯಾವ ರೀತಿ ಇದಕ್ಕೆ ನಾವು ವ್ಯವಸ್ಥೆ ಮಾಡಿದ್ರೆ ಮಾಡ್ತೀವಿ. ನಮ್ಮ ಮೂರು ಮಂದಿ ಜಗದ್ಗುರು ಮತ್ತು ವಿಶೇಷವಾಗಿ ನಿನ್ನೆ ಹೋರಾಟದ ನೇತೃತ್ವ ವಹಿಸಿದ್ದಾರೆ ಜಯ ಮೃತ್ಯುಂಜಯ ಸ್ವಾಮಿಗಳು ಯತ್ನಾಳ್ ಅವರು ಏನು ತೀರ್ಮಾನವನ್ನು ತೆಗೆದುಕೊಳ್ತಾರೆ ಆ ತೀರ್ಮಾನದಲ್ಲಿ ನಮ್ಮ ಸಮಾಜ ಇರ್ತದೆ. ರಾಜ್ಯ ಹಿಂದುಳಿದ ವರ್ಗಗಳ ಮೋರ್ಚಾ ವತಿಯಿಂದ ಏನು ಹಿಂದುಳಿದ ವರ್ಗಗಳ ನಿಗಮಗಳಲ್ಲಿ ಅನುದಾನ ಬಿಡುಗಡೆಗೆ ಮಾಡಬೇಕಾಗಿತ್ತು ರಾಜ್ಯ ಸರ್ಕಾರ. ಅದರಲ್ಲಿ ಕೇವಲ 57.04 ಕೋಟಿ ರೂಪಾಯಿ ಮಾತ್ರ ಅನುದಾನ ಬಿಡುಗಡೆಯಾಗಿರುವುದರಿಂದ ಉಳಿದಂತೆ ಬಜೆಟ್ನಲ್ಲಿ ಘೋಷಣೆ ಮಾಡಿರುವಂಥ ಎಲ್ಲ 1500 ಕೋಟಿ ರೂಪಾಯಿ ಅನುದಾನವನ್ನು ಎಲ್ಲ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮಕ್ಕೆ ಬಿಡುಗಡೆ ಮಾಡಬೇಕೆಂದು ಒತ್ತಾಯಿಸಿ ನಾವು 12ನೇ ತಾರೀಕಿನ ದಿವಸ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿ ಪ್ರತಿಭಟನೆ ಮಾಡಲು ಉದ್ದೇಶಿಸಿದೆವು. ಈ ಕುರಿತು ಈಗಾಗಲೇ ನಿನ್ನೆ ನಾವು ಸುದ್ದಿಗೋಷ್ಠಿ ಕೂಡ ಮಾಡಿದೆವು. ಆದರೆ ಅನಿರೀಕ್ಷಿತವಾಗಿ ನಮ್ಮ ರಾಜ್ಯದ ಹಿಂದಿನ ಮುಖ್ಯಮಂತ್ರಿಗಳು, ಮಹಾರಾಷ್ಟ್ರದ ಹಿಂದಿನ ರಾಜ್ಯಪಾಲರಾದಂಥ ದಿವಂಗತ ಎಂ ಕೃಷ್ಣಾಜಿಯವರು ಏನು ಅಕಾಲಿಕ ನಿಧನದಿಂದ ರಾಜ್ಯ ಸರ್ಕಾರ 3 ದಿವಸಗಳ ಕಾಲ ಆಚರಿಸುತ್ತಿರುವ ಹಿನ್ನೆಲೆಯಲ್ಲಿ ನಾವು ಸದರಿ ಪ್ರತಿಭಟನೆ ಮತ್ತು ಹೋರಾಟವನ್ನು 13ನೇ ತಾರೀಕಿನ ದಿವಸ ನಗರದ ಏನು ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬೃಹತ್ ಪ್ರತಿಭಟನೆ ಮೂಲಕ ಸರ್ಕಾರಕ್ಕೆ ಒತ್ತಾಯಿಸ್ತಾ ಇದ್ದೀವಿ. ಆದ್ದರಿಂದ ಈ ಒಂದು ಸುದ್ದಿಯನ್ನು ತಮ್ಮ ಒಂದು ಮಾಧ್ಯಮದ ಮುಖಾಂತರ ಎಲ್ಲರಿಗೂ ಕೂಡ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಲು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಕಡೆಯಿಂದ ನಾನು 10,000 ಇನ್ವೆಸ್ಟ್ ಮಾಡಿದೆ, ನನಗೆ 20,000 ಬಂತು, 20,000 ಇನ್ವೆಸ್ಟ್ ಮಾಡಿದೆ, 30,000 ಬಂತು. ಈ ಥರ ಸುಳ್ಳು ಮಾಹಿತಿಯನ್ನು ಒಂದು ತಂಡದ ರೀತಿಯಲ್ಲಿ ಫ್ರಾಡ್ ಗ್ರೂಪ್ಸ್ಗಳನ್ನ ಮಾಡಿಕೊಂಡು ಇನ್ವೆಸ್ಟ್ಮೆಂಟ್ಗಳಿಗೆ ಆಹ್ವಾನ ನೀಡುವಂಥದ್ದು. ಮತ್ತು ತಾವು ಇನ್ವೆಸ್ಟ್ಮೆಂಟ್ ಮಾಡಿದ ತಕ್ಷಣ 1 ವಾರ 2 ದಿನ 3 ದಿನದಲ್ಲಿ ಇಷ್ಟೊಂದು ಪ್ರಾಫಿಟ್ ಬಂತು ಅನ್ನೋ ರೀತಿ, ಆ ದುಡ್ಡನ್ನು ಶೇರ್ ಮಾರ್ಕೆಟ್ ಸೇರಿದಂತೆ ಬೇರೆ ಬೇರೆ ಲಿಸ್ಟೆಡ್ ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡಿದ್ವಿ ಅನ್ನೋ ರೀತಿ ನಿಮಗೆ ಸುಳ್ಳು ಮಾಹಿತಿಯನ್ನು ಕೊಟ್ಬಿಟ್ಟು ತಮ್ಮ ಹಣವನ್ನು ದೋಚುವಂಥ ವ್ಯವಸ್ಥಿತವಾದ ತಂಡಗಳು ಭಾರತದ ಬೇರೆ ಬೇರೆ ಭಾಗಗಳಲ್ಲಿ ಇದ್ದಾವೆ. ಹಂಗಾಗಿ
ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಫ್ರಾಡ್ ಕಾಲ್ ಬಂದಂಥ ಸಂದರ್ಭದಲ್ಲಿ ಅಥವಾ ಗ್ರೂಪ್ಗಳಿಗೆ ನೀವು ಮೆಂಬರ್ ಆದಂಥ ಸಂದರ್ಭದಲ್ಲಿ ಲಿಂಕ್ಗಳು ಬಂದಂಥ ಸಂದರ್ಭದಲ್ಲಿ ಅದು ಸೆಬಿ ವೆರಿಫೈಡ್ ಇದೆಯಾ ಮತ್ತು ಅದು ಜೆನ್ಯೂನ್ ಇದೆಯಾ ಅನ್ನೋಂಥದ್ದನ್ನು ತಮ್ಮ ಯಾರು ಇನ್ವೆಸ್ಟ್ಮೆಂಟ್ ಕನ್ಸಲ್ಟೆಂಟ್ ಇರ್ತಾರೆ ಅವ್ರ ಮುಖಾಂತರ ಅಥವಾ ತಮ್ಮಲ್ಲಿ ಯಾರು ಸ್ವಲ್ಪ ಈ ಟೆಕ್ನಾಲಜಿ ಇನ್ವೆಸ್ಟ್ಮೆಂಟ್ ಬಗ್ಗೆ ಐಡಿಯಾ ಇರುತ್ತೆ ಅಂಥವ್ರ ಜೊತೆ ಕನ್ಸಲ್ಟ್ ಮಾಡಬೇಕು. ಆ ನಂತರನೇ ಇನ್ವೆಸ್ಟ್ ಮಾಡಬೇಕು ಅನ್ನೋಂಥದ್ದು ನನ್ನ ಮನವಿ. ಮತ್ತು ಇನ್ವೆಸ್ಟ್ಮೆಂಟ್ ಮಾಡೋವಂಥದ್ದು ತಪ್ಪಲ್ಲ, ಆದರೆ ಕಷ್ಟಪಟ್ಟು ದುಡಿದಿರೋ ಹಣ ಏನಿದೆ ಅದನ್ನು ಈ ಥರ ಫ್ರಾಡ್ಸ್ಟರ್ಸ್ ಕೈಗೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಕೊಟ್ಬಿಟ್ಟು ಮೋಸ ಹೋಗುವಂಥದ್ದು ಆಗಬಾರ್ದು. ಭಾಳಷ್ಟು ಕೇಸ್ಗಳನ್ನ ನಾವು ಹುಬ್ಳಿ ಧಾರವಾಡ ಸೇರಿದಂತೆ ಭಾಳ ಬೇರೆ ಬೇರೆ ಭಾಗಗಳಲ್ಲಿ ಗಮನಿಸಿದ್ದೀವಿ. ಇದರಲ್ಲಿ ಕೇವಲ ಲೋಕಲ್ ಅಷ್ಟೇ ಅಲ್ಲ, ಅಂತಾರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಫ್ರಾಡ್ ತಂಡಗಳು ಒಳಗೊಂಡಿರುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಹಾಗಾಗಿ ಹಣ ಇನ್ವೆಸ್ಟ್ಮೆಂಟ್ ಮಾಡುವಂಥ ಸಂದರ್ಭದಲ್ಲಿ ಜಾಗರೂಕ ಆಗಿರಿ. ಮತ್ತು ಯಾವುದೇ ಇನ್ವೆಸ್ಟ್ಮೆಂಟಲ್ಲಿ ಅದು ಶೇರ್ ಮಾರ್ಕೆಟ್ ಇರ್ಬೋದು, ಯಾವುದೇ ಲಿಸ್ಟೆಡ್ ಕಂಪ್ನಿ ಇರ್ಬೋದು ಅಥವಾ ಬೇರೆ ಯಾವುದೇ ಕಂಪ್ನಿ ಇರ್ಬೋದು, ಅದರಲ್ಲಿ ಓವರ್ನೈಟ್ ನಿಮಗೆ 10-20% ಜಾಸ್ತಿ ಕೊಡುವಂಥದ್ದು, ಡಬಲ್ ಮಾಡಿಕೊಡುವಂಥದ್ದು ಈ ಥರದ್ದು ಆಗಲ್ಲ. ಇಂಡಿಯಾದಲ್ಲಿ ನಾವೆಲ್ಲ ಗಮನಿಸಿರುವಂಥದ್ದು ಹೆಚ್ಚೆಚ್ಚು ಅಂತಂದರೆ ಒಂದು ವರ್ಷದ ಕಾಲಾವಧಿಯಲ್ಲಿ 15-20% ಹೆಚ್ಚಿಗೆ ಆಗುತ್ತೆ ಅಂತಂದರೆ ಅದು ನಾರ್ಮಲ್. ಯಾವುದಾದ್ರೂ ಅನ್ರೀಸನಬಲಿ ಹೈ ಆಗುವಂಥವು ಇರ್ತವೆ, ಅಂಥದ್ದು ಜನರಲಿ ನಾರ್ಮಲ್ ಇನ್ವೆಸ್ಟರ್ಸ್ಗೆ ಅದ್ರ ಬಗ್ಗೆ ನಾಲೆಡ್ಜ್ ಇರೋದಿಲ್ಲ. ಹಾಗಾಗಿ ಯಾರು ಯುವಜನತೆ ಮುಖ್ಯವಾಗಿ, ಅದ್ರ ಜೊತೆಗೆ ಯಾರು ಮನೇಲಿದ್ದು ಇನ್ವೆಸ್ಟ್ ಮಾಡುವಂಥ ಮಹಿಳೆಯರಿದ್ದೀರಿ, ಪುರುಷರಿದ್ದೀರಿ, ನಿವೃತ್ತಿ ಹೊಂದಿರೋರಿದ್ದೀರಿ, ತಮ್ಮ ಹಣವನ್ನು ಅತ್ಯಂತ ಜಾಗರೂಕತೆಯಿಂದ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಯಾವುದೇ ರೀತಿ ಫೇಕ್ ಕಾಲ್, ಫೇಕ್ ಲಿಂಕ್, ಫೇಕ್ ವಾಟ್ಸಪ್ ಮತ್ತು ಇನ್ಸ್ಟಾಗ್ರಾಮ್ ಗ್ರೂಪ್ಗಳಲ್ಲಿ ತಾವು ತಮ್ಮ ಇಚ್ಛೆ ವಿರುದ್ಧ ಮೆಂಬರ್ ಆಗಿಬಿಟ್ಟು ಅದರಲ್ಲಿ ಬರುವಂಥ ಆಕರ್ಷಕ ಹೇಳಿಕೆಗಳನ್ನು ಅಥವಾ ಘೋಷಣೆಗಳನ್ನು ತಾವು ಗಮನಿಸಿ ಅದರಿಂದ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ತಮ್ಮ ಹಣ ಕಳ್ಕೋಬಾರ್ದು ಅಂತ ಈ ಮೂಲಕ ಎಲ್ಲರಿಗೂ ಕಳಕಳಿಯಿಂದ ಕೇಳ್ಕೊತಾರೆ. ಇಲ್ಲಿವರೆಗೆ ತಾವೆಲ್ಲ ಸುದ್ದಿಗಳು ನೋಡ್ತಾ ಬಂದ್ರಿ, ನೋಡಿದಿರಿ. ನಿಮಗೆ ಖುಷಿನೂ ಆಗಿರ್ಬೋದು ಅಥವಾ ಒಂದು ಸಂತೋಷ ಆಗಿರ್ಬೋದು, ಒಂದು ದುಃಖನೂ ಅನಿಸ್ಬೋದು. ಯಾಕೆ ಆಗಿದಾರಪ್ಪ ಅಂತ ಅನಿಸ್ಬೋದು, ಏನೂ ಅನಿಸಲ್ಲ ನಿಮಗೆ. ನಿಮ್ಮ ಅನಿಸಿಕೆಗಳು ನಮ್ಗೆ ಭಾಳ ಪ್ರಮುಖ. ಈ ಸುದ್ದಿಗಳು ನಿಮ್ಗೆ ಏನು ಅನಿಸಿದು ನೀವು ಕಾಮೆಂಟ್ ಬಾಕ್ಸಲ್ಲಿ ಹೇಳ್ತಾ ಇರಿ. ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಿಗೆ ಶೇರ್ ಮಾಡ್ತಾ ಇರಿ ಈ ನ್ಯೂಸ್ಗಳನ್ನು. ಜೊತೆಗೆ ಏನಪ್ಪ ಅಂದ್ರೆ ಹೇ ಸೀತಾರಾಮ್ ನಿರಂತರ ನೋಡ್ತಾ ಇರ್ರಿ. ಹೇ ಸೀತಾರಾಮ್ ಸತ್ಯದ ಕೈಗಳಿಗೆ ವಂದನೆಗಳು.